ಕಂಪ್ನಿಯಲ್ಲಿ ಜೋಡೆತ್ತಿನ ತರಾನೇ ಇರೋ ಎರಡು ಬೈಕ್ ಅಂತಂದ್ರೆ CB350 ಕ್ಲಾಸಿಕ್, CB350 RS. ಒಂದು ಕ್ಲಾಸು, ಇನ್ನ ಒಂದು ಮಾಸು. ಕ್ಲಾಸಿಕ್ ಹೈವೇನಲ್ಲಿ ಬೇರೆಲ್ಲಾ ಕಂಪ್ನಿ ಬೈಕ್ಸ್ ಹಿಂದೆ ಇಕ್ಕಿ ಮುನ್ನುಗ್ತಿದ್ರೆ, RS ಗಲ್ಲಿ ಗಲ್ಲಿನಲ್ಲಿ ಧೂಳೆಪ್ಸ್ಕೊಂಡು ರೂಲ್ ಮಾಡ್ತಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಬೈಕ್ ಹೋಂಡಾ CB350 RS. ಈ ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2021ರಲ್ಲಿ. ಈ ಬೈಕ್ ನ ಚಾಸಿಸ್ ಟೈಪ್ ನೋಡೋದಾದ್ರೆ ಹಾಫ್ ಡ್ಯೂಪ್ಲೆಕ್ಸ್ ಕ್ರಾಡಲ್ ಅನ್ನೋ ಒಂದು ಚಾಸಿಸ್ ಟೈಪ್ ಇಂದ ಬಂದಿರುವಂತದ್ದು. ಹಾಗೆ ಒಂದು ಬೈಕ್ ಯಾವ ಕ್ಯಾಟಗರಿಗೆ ಸೇರಿಸಲಾಗುತ್ತೆ ಅಂತ ನೋಡೋದಾದ್ರೆ ಮಾಡರ್ನ್ ರೆಟ್ರೋ ಸ್ಕ್ರಾಂಬ್ಲರ್ ಸ್ಟೈಲ್ ರೋಡ್ಸ್ಟರ್ ಅನ್ನೋ ಒಂದು ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಈ ಬೈಕ್ ಅಲ್ಲಿ ನಮಗೆ ಒಟ್ಟು ಎರಡು ವೇರಿಯಂಟ್ಸ್ ಬರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ಹೋಂಡಾ CB350 RS DLX, ಹೋಂಡಾ CB350 RS DLX Pro. ಈ ಬೈಕ್ ನ ಕಲರ್ ಆಪ್ಷನ್ಸ್ ನೋಡೋದಾದ್ರೆ ಪರ್ಲ್ ಇಗ್ನಿಯಸ್ ಬ್ಲಾಕ್, ಪರ್ಲ್ ಡೀಪ್ ಗ್ರೌಂಡ್ ಗ್ರೇ, ರೆಬಲ್ ರೆಡ್ ಮೆಟಾಲಿಕ್, ಪರ್ಲ್ ಇಗ್ನಿಯಸ್ ಬ್ಲಾಕ್ ಯೆಲ್ಲೋ, ಪರ್ಲ್ ಡೀಪ್ ಗ್ರೌಂಡ್ ಗ್ರೇ, ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್. ನಿಮ್ಗೆ ಡ್ಯೂಲ್ ಟೋನ್ ಕಲರ್ ಆಪ್ಷನ್ ಬೇಕು ಅಂತ ಹೇಳಿದ್ರೆ ಟಾಪ್ ವೇರಿಯಂಟ್ ಆಗಿರುವಂತಹ DLX Pro ಅನ್ನೊಂದು ವೇರಿಯಂಟ್ ನೇ ತಗೊಬೇಕಾಗುತ್ತೆ. ಅದ್ರಲ್ಲಿ ಮಾತ್ರ ನಿಮ್ಗೆ ಡ್ಯೂಲ್ ಟೋನ್ ಕಲರ್ ಆಪ್ಷನ್ ಸಿಗುವಂತದ್ದು. ಈ ಒಂದು ಬೈಕ್ ನ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬೈಕ್ ನ ಫ್ರಂಟ್ ಲುಕ್ ನ ನೋಡ್ತಿರ್ಬೋದು. ರೆಟ್ರೋ, ಸ್ಕ್ರಾಂಬ್ಲರ್ ಮತ್ತೆ ರೋಡ್ಸ್ಟರ್ ಮೂರು ಸ್ಟೈಲ್ ನ ಮಿಕ್ಸ್ ಮಾಡಿ ರೆಡಿ ಮಾಡಿರುವಂತ ಬೈಕ್ ಅಂತಾನೆ ಹೇಳ್ಬೋದು. ಹಾಗೆ ಮಿರರ್ಸ್ ನ ನೋಡ್ತಿರ್ಬೋದು, ಕ್ರೋಮ್ ಫಿನಿಶ್ ನ ಕೊಟ್ಟು ನಿಮ್ಗೆ ಅಟ್ರಾಕ್ಟಿವ್ ಆಗಿ ಕಾಣಿಸೋ ಹಾಗೆ ರೆಡಿ ಮಾಡಿರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ನೋಡ್ತಿರ್ಬೋದು, ನಿಮ್ಗೆ ಯಾವುದೇ ರೀತಿ ವೈಸರ್ ನ ಕೊಟ್ಟಿರೋದಿಲ್ಲ, ತುಂಬಾನೇ ಪ್ಲೇನ್ ಆಗಿ ರೆಡಿ ಮಾಡಿರುವಂತದ್ದು ಒಂದು ಬೈಕ್ ನ. ಫ್ರಂಟ್ ಸೆಕ್ಷನ್ ಇರುವಂತಹ ಹೆಡ್ ಲ್ಯಾಂಪ್ಸ್ ನಿಮ್ಗೆ ಕಂಪ್ಲೀಟ್ LED ಸೆಟಪ್ ಇಂದ ಬಂದಿರುವಂತದ್ದು. ಇದು DLX ಮತ್ತೆ DLX Pro ಎರಡೂ ವೇರಿಯಂಟ್ ನಲ್ಲಿ ಸಿಮಿಲರ್ ಆಗಿರುವಂತದ್ದು. ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ನಿಮ್ಗೆ ಇಂಡಿಕೇಟರ್ಸ್ ಕೂಡ ನಿಮ್ಗೆ LED ಇಂದಾನೆ ಬಂದಿರುತ್ತೆ. ಎರಡೂ ವೇರಿಯಂಟ್ಸ್ ನಲ್ಲೂ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಿಮ್ಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ನ ಮಡ್ಗಡ್ನ ನೋಡ್ತಿರ್ಬೋದು. ಇದು ನಿಮ್ಗೆ ಮೆಟಲ್ ಇಂದ ಬಂದಿರೋದಿಲ್ಲ, ಬದಲಾಗಿ ನಿಮ್ಗೆ ಒಂದು ಪ್ರಾಪರ್ ಪ್ರೀಮಿಯಂ ಫೈಬರ್ ಇಂದ ಬಂದಿರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು. ಆ ಸಸ್ಪೆನ್ಷನ್ ಮೇಲೆ ನಿಮ್ಗೆ ರಬ್ಬರ್ ಕ್ಯಾಪ್ ನ ಹಾಕಿ ಒಂದು ಪ್ರಾಪರ್ ರೋಡ್ಸ್ಟರ್ ಅಥವಾ ಸ್ಕ್ರಾಂಬ್ಲರ್ ಟೈಪ್ ರೆಡಿ ಮಾಡಿರುವಂತದ್ದು. ಒಂದು ಬೈಕ್ ನ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ಯುಯಲ್ ಚಾನೆಲ್ ABS ನ ಇನ್ಸ್ಟಾಲ್ ಮಾಡಿರುವಂತದ್ದು ಎರಡು ವೇರಿಯಂಟ್ಸ್ ನಲ್ಲೂ, DLX ಮತ್ತೆ DLX Pro ಎರಡು ವೇರಿಯಂಟ್ ನಲ್ಲೂ. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿರ್ತಾರೆ. ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 310 mm ಆಗಿರುವಂತದ್ದು. ಹಾಗೆ ನಿಮ್ಗೆ ಎರಡು ಪಿಸ್ಟನ್ ಕ್ಯಾಲಿಪರ್ ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಇದು ಅಷ್ಟೇ, ನಿಮಗೆ DLX ಮತ್ತೆ DLX Pro ಎರಡು ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ಈ ಒಂದು ಬೈಕ್ ನ ಟೈರ್ ಸೈಜ್ ನೋಡೋದಾದ್ರೆ 100/90 19 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಅಲಾಯ್ ವೀಲ್ಸ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಅಲಾಯ್ ವೀಲ್ಸ್ ತುಂಬಾನೇ ಡಿಸೈನ್ ಫುಲ್ ಆಗಿ ರೆಡಿ ಮಾಡಿರುವಂತದ್ದು. ಮತ್ತೆ ಟೈರ್ ಡಿಸೈನ್ ನ ನೋಡ್ತಿರ್ಬೋದು, ಒಂದು ಪ್ರಾಪರ್ ಆಫ್ ರೋಡ್ ಗೆ ಬೇಕಾಗಿರುವಂತಹ ಸಪೋರ್ಟ್ ಕೊಡುವಂತಹ ಟೈರ್ಸ್ ನ ಇನ್ಸ್ಟಾಲ್ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಬೈಕ್ ನ ರಿಯರ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ ಟ್ವಿನ್ ಹೈಡ್ರಾಲಿಕ್ ವಿತ್ ಪ್ರೀಲೋಡ್ ಅಡ್ಜಸ್ಟರ್ ಜೊತೆಗೆ ಬಂದಿರುವಂತದ್ದು. ನೋಡ್ತಿರ್ಬೋದು ನಿಮ್ಗೆ ಎರಡು ಸೈಡ್ ಸಿಮಿಲರ್ ಆಗಿರುವಂತಹ ಸಸ್ಪೆನ್ಷನ್ಸ್ ನ ಇನ್ಸ್ಟಾಲ್ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಒಂದು ಸಸ್ಪೆನ್ಷನ್ಸ್ ಗೆ ಈಸಿಯಾಗಿ ಎಲ್ಲಾ ಹಳ್ಳಕೊಳ್ಳಗಳನ್ನ, ಅಂದ್ರೆ ಮೇಜರ್ ಆಗಿರುವಂತಹ ಹಳ್ಳಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈಸಿಯಾಗಿ ಇರುವಂತದ್ದು. ಹಾಗೆ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಸ್ಪೆನ್ಷನ್ಸ್. ಹಾಗೆ ರಿಯರ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಇದು ಡ್ಯುಯಲ್ ಚಾನೆಲ್ ABS ಇಂದ ಬಂದಿರುವಂತದ್ದು. ನಿಮ್ಗೆ ಎರಡು ವೇರಿಯಂಟ್ಸ್ ನಲ್ಲೂ ಡ್ಯುಯಲ್ ಚಾನೆಲ್ ABS ಇರುವಂತದ್ದು, DLX ಮತ್ತೆ DLX Pro ವೇರಿಯಂಟ್ ನಲ್ಲೂ. ಅದ್ರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ರಿಯರ್ ಸೆಕ್ಷನ್ ಇರುವಂತಹ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 240 mm ಇರುವಂತದ್ದು, ಮತ್ತೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ನ ಇನ್ಸ್ಟಾಲ್ ಮಾಡಿರುವಂತದ್ದು. ಇದ್ರಲ್ಲೂ ಅಷ್ಟೇ ನಿಮ್ಗೆ ಎರಡು ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ರಿಯರ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 150/70 17 ಇಂಚಸ್ ಇಂದ ಬಂದಿರುವಂತದ್ದು. ಸೊ ನೋಡ್ತಿರ್ಬೋದು ನಿಮ್ಗೆ ಟೈರ್ ಡಿಸೈನ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡಿರುವಂತದ್ದು, ಆಫ್ ರೋಡ್ಗೂ ಸಪೋರ್ಟ್ ಆಗೋ ರೀತಿ ರೆಡಿ ಮಾಡಿರುವಂತದ್ದು ಈ ಒಂದು ಟೈರ್ಸ್ ನ. ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸ್ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಇಂಜಿನ್ ಡಿಸೈನ್ ನ ನೋಡ್ತಿರ್ಬೋದು ನೀವು. ತುಂಬಾನೇ ಅಟ್ರಾಕ್ಟಿವ್ ಆಗಿ ಡಿಸೈನ್ ನ ರೆಡಿ ಮಾಡಿ ಒಂದು ಬೈಕ್ ಗೆ ಇನ್ಸ್ಟಾಲ್ ಮಾಡಿರುವಂತದ್ದು. ನೋಡ್ತಿರ್ಬೋದು ಬ್ಲಾಕ್ ಕಲರ್ ಕಾಂಬಿನೇಷನ್ ಜೊತೆಗೆ ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿ ತುಂಬಾನೇ ಪ್ರೀಮಿಯಂ ಟಚ್ ನ ಈ ಒಂದು ಇಂಜಿನ್ ಗೆ ಕೊಟ್ಟಿರುವಂತದ್ದು ಕಂಪನಿ ಕಡೆಯಿಂದ. ಅದರಿಂದ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ CC ನ ನೋಡೋದಾದ್ರೆ 348.36 CC ಆಗಿರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್
2 ವ್ಯಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಹಾಗೆ ಒಂದು ಬೈಕ್ ನ ಕ್ಲಚ್ ಟೈಪ್ ನ ನೋಡೋದಾದ್ರೆ ಅಸಿಸ್ಟ್ ಮತ್ತೆ ಸ್ಲಿಪ್ಪರ್ ಕ್ಲಚ್ ಎರಡು ಇರುವಂತದ್ದು. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ಯಾವುದೇ ರೀತಿ ಕಿಕ್ಕರ್ ಇರೋದಿಲ್ಲ, ಬದಲಾಗಿ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಇರುವಂತದ್ದು. 5 ಗೇರ್ಸ್ ಇರುತ್ತೆ. ಮತ್ತೆ ಈ ಒಂದು ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 15 ಲೀಟರ್ ಅಷ್ಟು ಆಗಿರುವಂತದ್ದು. ಮತ್ತೆ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 3 ಲೀಟರ್ ಆಗಿರುತ್ತೆ. ಒಂದು ಸತಿ ಒಂದು ಫುಲ್ ಟ್ಯಾಂಕ್ ಮಾಡಿಸ್ತು ಅಂತ ಹೇಳಿದ್ರೆ 525 ಕಿಲೋಮೀಟರ್ ಅಷ್ಟು ದೂರ ಹೋಗ್ಬೋದಾಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಪವರ್ ಅಥವಾ BHP ನ ನೋಡೋದಾದ್ರೆ 20.78 BHP ಅಟ್ 5500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಟಾರ್ಕ್ ನ ನೋಡೋದಾದ್ರೆ 30 Nm ಅಟ್ 3000 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 135 ಕಿಲೋಮೀಟರ್ ಇಂದ 138 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗಬಹುದಾಗಿರುತ್ತೆ. ಹಾಗೆ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 35 ರಿಂದ 40 ಕಿಲೋಮೀಟರ್ ಪರ್ ಲೀಟರ್ ಗೆ ಬರುವಂತದ್ದು. ಈ ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡ್ತಿರ್ಬೋದು. ಸೆಮಿ ಡಿಜಿಟಲ್ ವಿತ್ ಬ್ರೈಟ್ನೆಸ್ ಕಂಟ್ರೋಲ್ ಅನ್ನೋ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ಈ ಒಂದು ಬೈಕ್ ನಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು. ಹಾಗೆ ಸೈಡ್ ಆಫ್ ದಿ ಡಿವೈಸ್ ಅಲ್ಲಿ ನೋಡ್ತಿರ್ಬೋದು ಕೆಲವೊಂದು ಫೀಚರ್ಸ್ ನ ಲೈಟ್ ಮುಖಾಂತರ ತಿಳಿಸುವಂತದ್ದು ಈ ಒಂದು ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನಲ್ಲಿ. ಹಾಗೆ ಇಲ್ಲಿ ನಿಮಗೆ ಅನಲಾಗ್ ಅಲ್ಲೂ ಇನ್ಫಾರ್ಮೇಶನ್ಸ್ ನ ನೋಡಬಹುದು, ಡಿಜಿಟಲ್ ಮುಖಾಂತರ ಇನ್ಫಾರ್ಮೇಶನ್ಸ್ ನೋಡಬಹುದಾಗಿರುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ನಿಮಗೆ ಟಾಪ್ ವೇರಿಯಂಟ್ ಅಲ್ಲಿ ಮಾತ್ರ ಬರುವಂತದ್ದು, ಬೇಸ್ ವೇರಿಯಂಟ್ ನಲ್ಲಿ ಇರೋದಿಲ್ಲ. ಹಾಗೆ ಈ ಒಂದು ಬೈಕ್ ನಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರ ಬರುವಂತದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಆ ಡೀಟೇಲ್ಸ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿರುವಂತಹ 2 ಬಟನ್ಸ್ ಮುಖಾಂತರ ಅಡ್ಜಸ್ಟ್ ಮಾಡ್ಕೊಬಹುದಾಗಿರುತ್ತೆ. ಟಾಪ್ ವೇರಿಯಂಟ್ ನ ಬೈಕ್ ನಲ್ಲಿ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಾಗ ಆ ಒಂದು ಸಿಸ್ಟಮ್ ನ ನ್ಯಾವಿಗೇಟ್ ಮಾಡೋದಕ್ಕೆ ನಿಮಗೆ ಹ್ಯಾಂಡಲ್ ಬಾರ್ ಅಲ್ಲಿ ಕೊಟ್ಟಿರುವಂತಹ ಈ ಒಂದು ಕೀಸ್ ಮುಖಾಂತರ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಇದರಿಂದ ನೀವು ಬ್ಲೂಟೂತ್ ಕನೆಕ್ಟಿವಿಟಿನ ಯೂಸ್ ಮಾಡಬಹುದಾಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ಡಿಸೈನ್ ನ ತುಂಬಾನೇ ರಿಚ್ ಆಗಿ ಮತ್ತೆ ಡೀಟೈಲಿಂಗ್ ಆಗಿ ರೆಡಿ ಮಾಡಿರುವಂತದ್ದು. ನೋಡ್ತಿರ್ಬೋದು ಹ್ಯಾಂಡಲ್ ಬಾರ್ ಮೇಲೆ ಇರುವಂತಹ ಈ ಒಂದು ಫೀಚರ್ಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಮತ್ತೆ ಪ್ರೀಮಿಯಂ ಆಗಿ ಕಾಣಿಸ್ತಿದೆ. ಎಲ್ಲೂ ಕೂಡ ಇವರು ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ರೀತಿನೇ ಕಾಣಿಸ್ತಿಲ್ಲ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಹೋಂಡಾ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಇರುವಂತದ್ದು. ಮತ್ತೆ ರೈಟ್ ಸೈಡ್ ಆಫ್ ದಿ ಹ್ಯಾಂಡಲ್ ಬಾರ್ ಅಲ್ಲೂ ನೋಡ್ತಿರ್ಬೋದು ನಿಮಗೆ ಇರುವಂತಹ ಸ್ವಿಚಸ್ ಆಗ್ಲಿ, ಗ್ರಿಪ್ಪರ್ಸ್ ಆಗ್ಲಿ, ಮತ್ತೆ ಬ್ರೇಕ್ ಲೀವರ್ಸ್ ಆಗ್ಲಿ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ. ಹಾಗೆ ಫ್ಯೂಯಲ್ ಟ್ಯಾಂಕ್ ನ ಡಿಸೈನ್ ನ ನೋಡ್ತಿರ್ಬೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಆ ಗ್ಲಾಸಿ ಫಿನಿಶ್ ಜೊತೆಗೆ ಆ ಕಲರ್ ಕಾಂಬಿನೇಷನ್ಸ್ ಅಂತೂ ತುಂಬಾನೇ ಹೈಲೈಟಿಂಗ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಗೆ. ಹಾಗೆ ಈ ಒಂದು ಫ್ಯೂಯಲ್ ಕ್ಯಾಪ್ ನು ನೋಡ್ತಿರ್ಬೋದು ನೀವು ರೆಟ್ರೋ ಸ್ಟೈಲ್ ಅಲ್ಲಿ ಮತ್ತೆ ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿ ರೆಡಿ ಮಾಡಿರುವಂತದ್ದು. ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ನ ನೋಡ್ತಿರ್ಬೋದು ಒಂದು ಕ್ರೋಮ್ ಫಿನಿಶ್ ನಲ್ಲಿ ಹಾಕಿರೋದ್ರಿಂದ ಈ ಒಂದು ಟ್ಯಾಂಕ್ ಹೈಲೈಟಿಂಗ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ಈ CB350 RS ಅನ್ನೋ ಬ್ಯಾಡ್ಜಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಮತ್ತೆ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಗೆ ಇವರು ಕ್ರೋಮ್ ಫಿನಿಶ್ ನ ಇಂಜಿನ್ ಮೇಲೆ ಯೂಸ್ ಮಾಡಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಕ್ಲಚ್ ಲೀವರ್ ನ ನೋಡ್ತಿರ್ಬೋದು ಸಿಂಗಲ್ ಆಗಿ ಕೊಟ್ಟಿರೋದ್ರಿಂದ ನಿಮಗೆ ಸ್ಪೋರ್ಟಿ ಲುಕ್ ಬರ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ರೈಡರ್ದು ಮತ್ತೆ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಇರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಗೆ. ಸೊ ನೋಡ್ತಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ತುಂಬಾನೇ ಡೀಟೈಲಿಂಗ್ ಲೆವೆಲ್ ಅಲ್ಲಿ ರೆಡಿ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಸ್ಪೇಸ್ ನ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನ, ನಿಮಗೆ ಮಣ್ಣು ಅಥವಾ ಏನೇ ಗಲೀಜು ಮುಂದಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲೂ ಕೂಡ ಒಂದು ಮಡ್ ಫ್ಲಾಪ್ ನ ಕೊಟ್ಟಿರುವಂತದ್ದು. ಮತ್ತೆ ವುಮೆನ್ಸ್ ಗೆ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕಂಪ್ಲೀಟ್ ಪ್ರೊಟೆಕ್ಷನ್ಸ್ ವುಮೆನ್ಸ್ ಕೂಡ ಇರುವಂತದ್ದು. ಹಾಗೆ ಚೈನ್ ಸ್ಪ್ರಾಕೆಟ್ ಗೆ ಕವರ್ ಕೂಡ ಈ ಒಂದು ಬೈಕ್ ನಲ್ಲಿ ಇರುವಂತದ್ದು. ನೋಡ್ತಿರ್ಬೋದು ಈಸಿಯಾಗಿ ನೀವು ಮೇಂಟೆನೆನ್ಸ್ ಮಾಡಬಹುದಾಗಿರುತ್ತೆ. ಯಾವುದೇ ರೀತಿ ಡರ್ಟ್ ಆಗ್ಲಿ ಗಲೀಜ್ ಆಗ್ಲಿ ನಿಮಗೆ ಚೈನ್ ಗೆ ಕುತ್ಕೊಳ್ಳೋದಿಲ್ಲ. ಈ ಬೈಕ್ DLX ವೇರಿಯಂಟ್ ಆಗಿರೋದ್ರಿಂದ ಸಿಂಗಲ್ ಹಾರನ್ ಇರುವಂತದ್ದು. DLX Pro ಆಗಿದ್ರೆ ನಿಮಗೆ 2 ಹಾರನ್ ನ ಕೊಟ್ಟಿರೋರು. ಸೊ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ ಆಫ್ ದಿ ವೆಹಿಕಲ್ ಅಲ್ಲೂ ಕೂಡ ಸೇಮ್ ಡಿಸೈನ್ಸ್ ನ ಯೂಸ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಅದೇ ರೀತಿ ಡೀಟೈಲಿಂಗ್ ಆಗಿ ಕ್ರೋಮ್ ಫಿನಿಶ್ ನ ಯೂಸ್ ಮಾಡಿ ಈ ಒಂದು ಸೈಡ್ ಅಲ್ಲೂ ಕೂಡ ಈ ಒಂದು ಬೈಕ್ ಡಿಸೈನ್ಸ್ ನ ರೆಡಿ ಮಾಡಿರುವಂತದ್ದು. ಹಾಗೆ ಬ್ರೇಕ್ ಪ್ಯಾಡ್ ನ ನೋಡ್ತಿರ್ಬೋದು ನಿಮಗೆ ಪ್ರಾಪರ್ ಆಫ್ ರೋಡಿಂಗ್ ಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಒಂದು ಡಿಸೈನ್ ನ ಮಾಡಿರುವಂತದ್ದು. ಸೊ ಹಾಗೆ ನಿಮಗೆ ಫುಟ್ ರೆಸ್ಟ್ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ರೈಡರ್ ಗೆ ಮತ್ತೆ ಪಿಲಿಯನ್ ರೈಡರ್ ಗೆ. ನೆಕ್ಸ್ಟ್ ಈ ಒಂದು ಬೈಕ್ ನ ಸೈಲೆನ್ಸರ್ ಡಿಸೈನ್ ನ ನೋಡ್ತಿರ್ಬೋದು ಅಥವಾ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಒಂದು ಪ್ರಾಪರ್ ರೋಡ್ಸ್ಟರ್ ಅಥವಾ ನಿಮಗೆ ಒಂದು ರೆಟ್ರೋ ಸ್ಟೈಲ್ ಅಲ್ಲಿ ರೆಡಿ ಮಾಡಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಸೀಟ್ ಡಿಸೈನ್ ನ ನೋಡ್ತಿರ್ಬೋದು ಒಂದು ಪ್ರಾಪರ್ ನಿಮಗೆ ರೋಡ್ಸ್ಟರ್ ಡಿಸೈನ್ ನ ಈ ಒಂದು ಸೀಟ್ ನಲ್ಲಿ ಹಾಕಿರುವಂತದ್ದು. ಸೊ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಡಿಸೈನ್ ನ ನೋಡ್ತಿರ್ಬೋದು ಇನ್ ಡೀಟೈಲ್ ಆಗಿ ರೆಡಿ ಮಾಡಿರುವಂತದ್ದು. ಆ ಸ್ಟಿಚಸ್ ಎಲ್ಲ ತುಂಬಾನೇ ಪ್ರೀಮಿಯಂ ಮತ್ತೆ ಲಕ್ಸುರಿಯಸ್ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಸಾಫ್ಟ್ ಆಗಿ ಕೂಡ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು LED ಇಂದಾನೆ ಬಂದಿರುವಂತದ್ದು. ಮತ್ತೆ ಇಲ್ಲಿ ನಿಮಗೆ ಹೋಂಡಾ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು. ಮಡ್ಗಡ್ ನಿಮಗೆ ಫೈಬರ್ ಇಂದ ಬಂದಿರುತ್ತೆ. ಸೊ LED ಇಂಡಿಕೇಟರ್ಸ್ ನ ಕೊಟ್ಟಿರ್ತಾರೆ. ಪ್ರತಿಯೊಂದು ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಬರುವಂತದ್ದು.
ಈ ಬೈಕ್ ನ ಅಡಿಷನಲ್ ಫೀಚರ್ಸ್ ನ ನೋಡೋದಾದ್ರೆ ಟ್ರಾಕ್ಷನ್ ಕಂಟ್ರೋಲ್ ಇರುವಂತದ್ದು, ಬ್ಲೂಟೂತ್ ಕನೆಕ್ಟಿವಿಟಿ ಇರುವಂತದ್ದು, USB ಚಾರ್ಜಿಂಗ್ ಸಾಕೆಟ್ ಇರುವಂತದ್ದು, ಹಾಗೆ ಡ್ಯುಯಲ್ ಚಾನಲ್ ABS ಇರುವಂತದ್ದು. ಕಂಪನಿ ವಾರಂಟಿನ ನೋಡೋದಾದ್ರೆ 42,000 ಕಿಲೋಮೀಟರ್ ಅಥವಾ 3 ವರ್ಷ ಆಗಿರುವಂತದ್ದು. ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು 3 ಫ್ರೀ ಸರ್ವಿಸ್ ಇರುವಂತದ್ದು. ಫಸ್ಟ್ ಸರ್ವಿಸ್ ನಿಮಗೆ 1,000 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸು 6,000 ಕಿಲೋಮೀಟರ್ ಅಥವಾ 180 ದಿನದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸು 12,000 ಕಿಲೋಮೀಟರ್ ಅಥವಾ 365 ದಿವಸದೊಳಗಡೆ ಆಗಿರುತ್ತೆ. ಈ ಬೈಕ್ ನ ಓವರ್ ಆಲ್ weight ನ ನೋಡೋದಾದ್ರೆ 180 kg ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 168 ಆಗಿರುವಂತದ್ದು. ನೋಡ್ತಿರ್ಬೋದು, ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಗ್ರೌಂಡ್ ಕ್ಲಿಯರೆನ್ಸ್. ಸೊ ಅದರಿಂದ ನೀವು ಯಾವುದೇ ರೀತಿ ಹಳ್ಳ ಕೊಳ್ಳಗಳಿಗೆ ಗಾಡಿ ತಾಗುತ್ತೆ ಅನ್ನೋ ಒಂದು ಟೆನ್ಷನ್ ಇಲ್ದಿರಾ ಗಾಡಿನ ಆರಾಮಾಗಿ ಓಡಿಸಬಹುದಾಗಿರುತ್ತೆ. ಸೊ ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರದಲ್ಲಿ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ ನಿಮಗೆ ಒಟ್ಟು 800 ಸೀಟ್ ಹೈಟ್ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ನೋಡ್ತಿರ್ಬೋದು, ನನ್ನ ಹೈಟ್ ಬಂದು 6.1 ಅಡಿ ಆಗಿರುವಂತದ್ದು. ನಾನ್ ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ. ನೋಡ್ತಿರ್ಬೋದು ಕುತ್ಕೊಂಡಾಗ ಫ್ರಂಟ್ ವ್ಯೂ ಹೇಗ್ ಕಾಣಿಸುತ್ತೆ ಅನ್ನೋದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡ್ ಬರೋಣ ಬನ್ನಿ. ಈ ಬೈಕ್ ನ ರೈವಲ್ರಿ ಬೈಕ್ಸ್ ನ ನೋಡೋದಾದ್ರೆ ರಾಯಲ್ ಎನ್ಫೀಲ್ಡ್ ಹಂಟರ್ 350, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ರಾಯಲ್ ಎನ್ಫೀಲ್ಡ್ ಮೀಟಿಯರ್ 350, ಜಾವಾ 42, ಟ್ರಯಂಫ್ ಸ್ಪೀಡ್ 400 ಇಷ್ಟು ಬೈಕ್ಸ್ ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಒಂದು ವರ್ಷಕ್ಕೆ ಎಷ್ಟು ಅಂತ ನೋಡೋದಾದ್ರೆ 5,000 ರೂಪಾಯಿಂದ 10,000 ರೂಪಾಯಿ ಆಗಿರುವಂತದ್ದು. ಈ ಬೈಕ್ ನ ಎರಡು ವೇರಿಯಂಟ್ಸ್ ನ ಆನ್ ರೋಡ್ ಪ್ರೈಸ್ ನ ನೋಡ್ತಾ ಹೋಗೋಣ. ಹೋಂಡಾ CB 350 RS DLX ಇದು ಬೇಸ್ ವೇರಿಯಂಟ್ ಆಗಿರುವಂತದ್ದು. ಎಕ್ಸ್ ಶೋರೂಮ್ ಪ್ರೈಸ್ 1,97,939 ರೂಪಾಯಿ. RTO ಅಂತ ಹೇಳಿ 41,024 ರೂಪಾಯಿ. ಇನ್ಶೂರೆನ್ಸ್ 18,037 ರೂಪಾಯಿ. ಅದರ್ಸ್ ಅಂತ ಹೇಳಿ 5,073 ರೂಪಾಯಿ. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 2,62,073 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಹಾಗೆ ಟಾಪ್ ವೇರಿಯಂಟ್ ಆಗಿರುವಂತಹ ಹೋಂಡಾ CB 350 RS DLX Pro ಎಕ್ಸ್ ಶೋರೂಮ್ ಪ್ರೈಸ್ 2,04,29 ರೂಪಾಯಿ. RTO 41,597 ರೂಪಾಯಿ. ಇನ್ಶೂರೆನ್ಸ್ 18,147 ರೂಪಾಯಿ. ಅದರ್ಸ್ ಅಂತ ಹೇಳಿ 5,073 ರೂಪಾಯಿ. ಒಟ್ಟು ಆನ್ ರೋಡ್ ಪ್ರೈಸ್ 2,65,246 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ಹೋಂಡಾ ಬಿಗ್ ವಿಂಗ್ ಕಂಪನಿಯವರು ಕಾರ್ಪೊರೇಟ್ ಡಿಸ್ಕೌಂಟ್ ಅಂತ ಹೇಳಿ 5,000 ಡಿಸ್ಕೌಂಟ್ ಕೊಡ್ತಿದ್ದಾರೆ. ಹಾಗೆ ಕೆಲವೊಂದು ಕ್ರೆಡಿಟ್ ಕಾರ್ಡ್ಸ್ ನ ಯೂಸ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ 5,000 ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಕೂಡ ಕೊಡ್ತಿರುವಂತದ್ದು. ಈ ಡೀಟೇಲ್ಸ್ ಇನ್ನಷ್ಟು ಬೇಕಾಗಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಇನ್ನ ಒಂದಷ್ಟು ಡೀಟೇಲ್ಸ್ ನ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಅದಲ್ದಿರಾ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.